ನೋಡಿ ಕೇಳೋಣ. ಕ್ರೈಸ್ತ ಬರೋಕ್ಕಿಂತ ಮುಂಚಿತವಾಗಿ 3000 ವರ್ಷಗಳ ಹಿಂದೆ ಈ ಭಾರತ ಸ್ವರ್ಗವಾಗಿತ್ತು, ಪ್ಯಾರಡೈಸ್ ಆಗಿತ್ತು. 3000 ವರ್ಷ ಕೃಷಕ ಈ ಶುರುವಾಗಿತ್ತು 2000 ವರ್ಷ. 3000 2000 ಎಷ್ಟಾಗ್ತಂದ್ರೆ 5000 ವರ್ಷ. ಹೌದಾ? 5000 ವರ್ಷಕ್ಕೊಮ್ಮೆ ಪುನಃ ಆಗುತ್ತೆ. ಅದಕ್ಕೆ 12 ಯುಗಗಳು ಎಷ್ಟು? 4 ಯುಗಗಳು. ಯಾವ್ಯಾವ ಯುಗ ಅಂದರೆ ಅಪ್ಪಾಜಿ ಯಾವ್ಯಾವ ಯುಗ ಹೇಳ್ತೀರಾ? ಕಲಿಯುಗ. ಯಾರು ಕೃತಯುಗ ಅಂತಾನು ಹೇಳ್ತಾರೆ, ಯಾರು ಸತ್ಯುಗ ಅಂತ ಹೇಳ್ತಾರೆ. ಸತ್ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಕಲಿಯುಗದ ನಂತರ ಮತ್ತೆ ಯಾವ ಯುಗ ಬರ್ಬೇಕಂದ್ರೆ ಅಪ್ಪಾಜಿ ಯಾವ್ದು ಬರಬೇಕು? ಸತ್ಯುಗನೇ. ಸೋಮವಾರದಿಂದ ಹಿಡ್ಕೊಂಡು ರವಿವಾರ. ಹೌದ್ರಿ ಅಪ್ಪಾಜಿ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ರವಿವಾರ ಆದ ನಂತರ ಮತ್ತೆ ಯಾವ ವಾರ ಬರ್ತೈತೆವ? ಸೋಮವಾರ. ಇಂಥ ಸೋಮವಾರಗಳು ಎಷ್ಟು ಬಂದಾವು? ಯಾರಿಗೂ ಆಯ್ತಾ? ಇಂಥ ಸೋಮವಾರಗಳು, ಇಂಥ ರವಿವಾರಗಳು ಎಷ್ಟು ಬಂದಾವು ಅಂದ್ರೆ ಯಾರಿಗೂ ಗೊತ್ತ್ರಿ? ಇದು ಕಾಲಚಕ್ರ ಅಲ್ಲೇ ಸುತ್ತೋದೆ. ಅದೇ ರೀತಿ 1250 ಸತ್ಯುಗ, 1250 ತ್ರೇತ, 1250 ದ್ವಾಪರ, 1250 ವರ್ಷ ಕಲಿಯುಗ. ಅದಕ್ಕೆ ನಾವು ಪೂಜೆ ಮಾಡಬೇಕಾದ್ರೆ, ಈಗ ನೀವು ವ್ಯಾಪಾರ ಮಾಡೋರು ಖಾತೆ ಇಡ್ತೀರಲ್ಲವೇ? ದೀಪಾವಳಿಗೊಮ್ಮೆ ಖಾತೆ ಇಡಬೇಕಾದ್ರೆ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ಆ ಖಾತೆಯಲ್ಲಿ ಸ್ವಸ್ತಿಕ್ ಚಿಹ್ನವನ್ನ ಹಾಕ್ತೀವಿ. ಸ್ವಸ್ತಿಕ್ ಚಿಹ್ನವನ್ನ ಹಾಕ್ಬೇಕಾದ್ರೆ ಬಲಗಡೆಯಿಂದ ತಗೊಂತೀವಿ, ಅದನ್ನು ಉಲ್ಟಾ ಮಾಡಂಗಿಲ್ಲ. ಅಕಸ್ಮಾತ್ ಕಲಿಯುವ ಹುಡುಗರು ಅಂಗಳದಲ್ಲಿ ಆ ಸ್ವಸ್ತಿಕ್ ಚಿಹ್ನ ಹಿಂಗಾಕ ಬದಲು ಹಿಂಗಾಕಿತ್ತು ಅಂದ್ರೆ ಇದು ಉಲ್ಟಾಗಿದೆ, ಇದು ಸುಲ್ಟಾ ಮಾಡಿ. ನಾಟಿಕೇನಲ್ಲ, ಆದರೂ ಭಾರತೀಯರ ಮಾನ್ಯತೆ ಏನಪ್ಪ ಅಂದ್ರೆ ಹಿಟ್ಲರ್ನು ಸಹ ಸ್ವಸ್ತಿಕ್ ಚಿಹ್ನಕ್ಕೆ ಮಹತ್ವ ಕೊಡ್ತಿದ್ದ, ಆದ್ರೆ ಅವನು ಉಲ್ಟಾ ಇರುವ ಕಾರಣ ಅವನು ನಾಶ ಆಗಿರೋದ. ಸ್ವಸ್ತಿಕ ಅರ್ಥಾತ್ ಶುಭ. ಸ್ವಸ್ತಿಕ್ ಚಿಹ್ನಕ್ಕೆ ನೆಟ್ಟಿ ಶುಭ ಲಾಭ ಅಂತಲೂ ಬರ್ತಾರೆ. ಸ್ವಸ್ತಿಕ. ಹಸ್ತಿ. ಸೊ ಅಂದ್ರೆ ಸ್ವಸ್ತಿಕ, ಹಸ್ತಿ ಅಂದ್ರೆ ಸದಾ ಸ್ಥಿರ. ಅದಕ್ಕೆ ಸ್ವಸ್ತಿಕವನ್ನ ಬಲಭಾಗದಲ್ಲಿ ಆಶೀರ್ವಾದದ ರೂಪದಲ್ಲಿ, ಈ 4 ಸ್ವಸ್ತಿಕ ಮಾಡಬೇಕಾದ್ರೆ 4 ಭಾಗಗಳು ಸಮಾರೂಪದಲ್ಲೇ ಇದೆ ಹೊರತಾಗಿ 2 ಭಾಗ ದೊಡ್ಡ ರೂಪದಲ್ಲಿ, 2 ಭಾಗ ಸಣ್ಣ ರೂಪದಲ್ಲಿ ಮಾಡೋದು. ಅದಕ್ಕೆ ಸ್ವಸ್ತಿಕ ಆಗುವುದನ್ನ ಕಲಿಬೇಕಾದ್ರೆ ಮಕ್ಕಳು ಇಷ್ಟು ಹುಷಾರಿದ್ದಾರೆ ಅಪ್ಪಾಜಿ. ಮಕ್ಕಳು ಎಷ್ಟು ಹುಷಾರಿರ್ತಾರಪ್ಪ ಅಂದ್ರೆ ಸ್ವಸ್ತಿಕ ಆಗ್ಬೇಕಾದ್ರೆ ಮೊದಲು ರೌಂಡ್ ಗೆರೆ ಹಾಕ್ತಾರೆ. ಹೌದಾ? ರೌಂಡ್ ಗೆರೆ ಹಾಕಿ ಮಧ್ಯದಲ್ಲಿ 2 ಗೆರೆ ಹಾಕ್ತಾರೆ. ಆಗ ಸ್ವಸ್ತಿಕವನ್ನ ಅಲ್ಲಿ ಹೇಳ್ತಾರೆ. ಅಂದ್ರೆ 4 ಭಾಗನು ಸಮ ಬರುವುದಕ್ಕೇನೆ ಅಲ್ಲಿ ರೌಂಡ್ ಗೆರೆ ಹಾಕ್ತಾರೆ ಮಕ್ಕಳು. ಈಗ ತ್ರೇತಾಯುಗದಲ್ಲಿ ಯಾರ ರಾಜ್ಯ ಇತ್ತು ಅಂದ್ರೆ ಯಾವ ರಾಜ್ಯ ಇತ್ತು ಅಂತ ಹೇಳ್ತೀರಾ ಅಪ್ಪಾಜಿ? ಅಲ್ಲ, ದೇವತೆಗಳು ಯಾರಿದ್ರು ತ್ರೇತಾಯುಗದಲ್ಲಿ? ತ್ರೇತಾಯುಗದಲ್ಲಿ ರಾಮ ಇದ್ದ. ತ್ರೇತಾಯುಗದಲ್ಲಿ ರಾಮ ಇದ್ದ. ಸತ್ಯುಗದಲ್ಲಿ ಯಾರಿದ್ರು? ಸತ್ಯುಗದಲ್ಲಿ ಯಾರಿದ್ರಪ್ಪಾಜಿ? ಯಾರಿದ್ರಿ ಅವ ಸತ್ಯುಗದಲ್ಲಿ? ಲಕ್ಷ್ಮೀ. ಈಗ ತಾವು ಸತ್ಯನಾರಾಯಣ ಪೂಜೆ ಮಾಡ್ತಿರ್ತಾರೆ. ಸತ್ಯನಾರಾಯಣನ ಪೂಜೆಯನ್ನ ಮಾಡಬೇಕಾದ್ರೆ ಸತ್ಯನಾರಾಯಣ, ಸೂರ್ಯನಾರಾಯಣ. ಹೌದಾ? ಸತ್ಯುಗದಲ್ಲಿ ನಾರಾಯಣ. ಸತ್ಯನಾರಾಯಣನ ಕಥೆಯಲ್ಲಿ ಒಂದು ಶಬ್ದ ಬರ್ತದೆ.
ಏನಂತ ಬರ್ತದೆವಾ? ಸತ್ಯನಾರಾಯಣ ಕಥೆ ಕೇಳಿರಲ್ವಾ? ಕೇಳಲೇ ಇಲ್ಲಮ್ಮ. ಏನು ಹೇಳಿ ಒಳ್ಳೆ ನೀವೇನು ಕಥೆ ಕೇಳಿದಲ್ಲ, ಅದು ಕೇಳಿದಲ್ಲ, ನಾವಾ ಪುರುಷ ಇರ್ತಂದು ಸೀರೆ ಇರ್ತಂದು ಅಂತ ಅದು ಸತ್ಯನಾರಾಯಣ ಕಥೆ ಹೇಳ್ತಿರ್ತಾರ. ನಾವು ಅವು ಮಾತಾಡ್ತಿರ್ತೀವಿ, ನೀವೇನು ಹೇಳಲ್ಲ ಅಂದ್ರೆ ನಾವೇನಂತ ಹೇಳೋ ಹೌದಿಲ್ಲ. ಸತ್ಯನಾರಾಯಣ ಕಥೆ ಕೇಳೋಕೆ ನಾವೆಲ್ಲರೂ ಹೋಗಿರ್ತೀವಿ. ಆ ಹೇಳೋ ಮಂದಿ ಗುರುಗಳಿಗೆ ಅವ್ನು ಕೊಡ್ತೇನೆ, ನಾವು ತಾನೇನಂತಿರ್ತಾನ ಅನುಭವ ಕೊಡ್ತಾನೆ. ನಾವೊಬ್ರು ಕೇಳಂಗೆ ನಡೆದಿರ್ತಾರೆ. ಪೂಜೆಗೆ ಹೋಗ್ತೀವ, ನಾವು ಮುಚ್ಕೊಂಡಿರ್ತೀವಿ, ಕುಂತು ನಿದ್ದೆನ ಆತು ಇದರ ಮಾತಾಡ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರನ ಬಿಟ್ಟು ಹೋಗ್ಲ ಹೌದಿಲ್ಲಪ್ಪ. ಅಲ್ಲೋದ್ರೂ ಸಂಸಾರದ ಮಾತನ್ನು ಯೋಟನ ಮಾತದೇವ ಹೇಳೋ ಎಲ್ಲಿ ನೋಡ್ತೀಯಲ್ಲ ಅವೇನ್ ಮಾತದೆ. ಅದಕ್ಕೆ ಅದರಲ್ಲಿ ಒಂದು ಶಬ್ದ ಬರ್ತದೆ. ಸತ್ಯನಾರಾಯಣನ ಕಥೆಯಲ್ಲಿ ಒಂದು ಶಬ್ದ ಬರ್ತದೆ, ನರ ನಾರಾಯಣನಾದ. ಕೇಳಿದ್ರೆ ಇನ್ನೊಂದ್ಸಲ ಹೋಗ್ತೀರಲ್ಲ, ಏನೇನ ಸತ್ಯನಾರಾಯಣ ಕಥೆ ಕರೆದಿರ್ತಲ್ಲ ಅವ ಲಕ್ಷ್ಯ ಕೊಟ್ಟು ಕೇಳಿ. ಅವ್ರು ಸುಳ್ಳ ಹೇಳಿರ್ತಾರೇನೋ ಸುಳ್ಳ. ಅದರ ಒಂದು ಶಬ್ದ ಬರ್ತದೆ, ನರ ನಾರಾಯಣನಾದ. ಒಬ್ಬ ಸಾಮಾನ್ಯ ನರ ನಾರಾಯಣನಾಗಬೇಕಾದ್ರೆ ಅವನು ಮಾಡುವಂತ ಕರ್ಮ ಶ್ರೇಷ್ಠ ಬೇಕು. ಅವನು ಮಾಡುವಂತ ಕರ್ಮ ಶ್ರೇಷ್ಠ ಬೇಕು. ಮನುಷ್ಯ ಹುಟ್ಟಿದ್ರೆ ಯಾರು ಶ್ರೇಷ್ಠ ಇರೋದಿಲ್ಲ. ಮನುಷ್ಯ ಕರ್ಮಸೆ ಬಡ ಬಂತ ಜನ್ಮಸೇನೆ. ಮನುಷ್ಯ ಮಾಡುವ ಕರ್ಮದಿಂದನೇ ಶ್ರೇಷ್ಠ, ಕನಿಷ್ಠ, ಪಾಪಾತ್ಮ, ಪುಣ್ಯಾತ್ಮ, ಮಹಾತ್ಮ, ದೇವಾತ್ಮರು ಪರಮಾತ್ಮ. ಆತ್ಮ ಪರಮಾತ್ಮ ಆಗೋದು. ಇನ್ನು ಪಾಪಾತ್ಮರಿಂದ ಪುಣ್ಯಾತ್ಮರಾಗೋದು, ಮಹಾತ್ಮರಾಗೋದು, ದೇವಾತ್ಮರಾಗೋದು ಪರಮಾತ್ಮ. ಅದಕ್ಕೆ ಕರ್ಮದಿಂದ ನರ ऐसा कर्म करे जो नारायण बने, नारी ऐसा कर्म करे श्री लक्ष्मी. ಒಂದು ಮನೆಗೆ ಸೊಸೆ ಬಂದು ಮನೆಯಲ್ಲಿ ಹೆಣ್ಣು ಮಗು ಆಯಿತು ಅಂದ್ರೆ ನಮ್ಮ ಮನೆ ಲಕ್ಷ್ಮಿ. ಲಕ್ಷ್ಮಿ ಅಂತ ಯಾಕಂತಾರೆ ಯಾಕೋರೆ? ಈ ರೀತಿ ಹಾಕೊಳ್ಳಿ ಡಳಗಿರಬೇಕು ಅಂತಲ್ಲ. ಲಕ್ಷ್ಮಿ ಅರ್ಥ ಅವಳಲ್ಲಿರುವ ಲಕ್ಷಣ. ಲಕ್ಷಣ ಅಂದ್ರೆ ಆ ಮನೆಗೆ ಯಾವ ಮನೆಗೆ ಬಂದಿರ್ತಾಳೋ ಆ ಮನೆಗೆ ಹೊಂದ್ಕೊಂಡು ಹೋಗ್ಬೇಕಾದ್ರೆ ಹಿರಿಯರ ಕಂಡ್ರೆ ಪ್ರೀತಿ ಇರಬೇಕು. ಹಿರಿಯರಿಗೆ ಗೌರವ. ಅವ್ರು ಹಿರಿಯದಿರ ನಮ್ಗಿಂತ. ಅವ್ರು ಏನೇ ಹೇಳಿದ್ರು ನಾನು ಅವ್ರ ಮಾತಿಗೆ ಏನು ಕೊಡಬೇಕು? ಗೌರವ ಕೊಡಬೇಕು. ಹಿರಿಯರಿಗೆ ಗೌರವ, ಹಿರಿಯರಿಗೆ ಪ್ರೀತಿ ಕೊಟ್ಟು ಆ ಮನೆಗೆ ಹೊಂದ್ಕೊಂಡು ಹೋದ್ರು ಅಂದ್ರೆ, ಆ ಮನೆಗೆ ಯಾವ ಮನೆಗೆ ಬಂದಿರ್ತೀವಲ್ಲ ಕೊಟ್ಟ ಮನೆಗೆ, ಆ ಮನೆಗೆ ಆ ಪರಿವಾರದಲ್ಲಿ ಹೊಂದ್ಕೊಂಡು ಹೋದ್ರು ಅಂದ್ರೆ ಆಗೇನು ಹೇಳ್ತಾರೆ? ನಮ್ಮ ಮನೆ ಸೊಸೆ ಲಕ್ಷ್ಮಿ ಇದ್ದಂಗಿರ, ಮಹಾಲಕ್ಷ್ಮಿ ಇದ್ದಂಗಿರ. ಒಂದ್ ವೇಳೆ ಆ ಗುಣಕ್ಕೆ ತದ್ವಿರುದ್ಧ ಆದ್ರು ಅಂದ್ರೆ ಒಂದ್ ವೇಳೆ ಆ ಗುಣಕ್ಕೆ ತದ್ವಿರುದ್ಧ ಆದ್ರು ಅಂದ್ರೆ ಹಿರಿಯರ ಕಂಡ್ರೆ ಗೌರವ ಇಲ್ಲ, ಹಿರಿಯರ ಕಂಡ್ರೆ ಪ್ರೀತಿ ಇಲ್ಲ. ಯಾಕೆ ಬೇಕಂದ್ರೆ ತನ್ನ ಮನಸ್ಸಿಗೆ ಬಂದಂಗೆ ಹೇಳ್ತಂದ್ರೆ ಒಳ್ಳೆ ನಮ್ಮ ಮನೆ ದರಿದ್ರ ಲಕ್ಷ್ಮಿ ಬಂದಂಗೆ ಆಗಿದೆ. ಹೌದಾ? ನಮ್ಮ ಮನೆಗೆ ಒಳ್ಳೆ ದರಿದ್ರ ಲಕ್ಷ್ಮಿ ಬಂದಂಗ ಆಗಿದೆ. ಅದಕ್ಕೆ ನಮ್ಮ ಕರ್ಮ ಇದು ಡಿಸ್ಚಾರ್ಜ್ ಆಗಿದೆ. ನಮ್ಮ ಕರ್ಮ ಶ್ರೇಷ್ಠ ಆದಾಗ ಆಗ ನಾವು ಮಾನಸೋ ದೇವಮಾನವರಾಗುವುದಕ್ಕೆ ಸಾಧ್ಯ. ಅದಕ್ಕೆ ಸತ್ಯುಗದಲ್ಲಿ ರಾಧಾ ಕೃಷ್ಣನ ಬಾಲ್ಯ ಲೀಲೆಯನ್ನ ನೋಡ್ತೀವಿ, ಲಕ್ಷ್ಮೀನಾರಾಯಣರ ಬಾಲ್ಯ ಲೀಲೆಯನ್ನ. ಶ್ರೀಕೃಷ್ಣ ಈ ಸೃಷ್ಟಿಯ ಮೊದಲೇ ರಾಜಕುಮಾರ, ಪರಮಾತ್ಮನ ನೆಕ್ಸ್ಟ್. ಪರಮಾತ್ಮನು ಸರ್ವಶ್ರೇಷ್ಠ. ಪರಮಾತ್ಮನ ನೆಕ್ಸ್ಟ್ ಈ ಸಾಕಾರ ಜಗತ್ತಿನಲ್ಲಿ, ಈ ಸಾಕಾರ ಈ ಸ್ಥೂಲ
ನಂಬರ್ 1 ಯಾರು? ಶ್ರೀಕೃಷ್ಣನ ಆತ್ಮ. ಅದಕ್ಕೆ ಪರಮಾತ್ಮನ ಯಥಾರ್ಥ ಪರಿಚಯ ಇಲ್ಲದ ಕಾರಣ ಭಕ್ತಿ ಮಾರ್ಗದಲ್ಲಿ ಕೃಷ್ಣ ಪರಮಾತ್ಮ ಅಂತ ಹೇಳಿ. ಕೃಷ್ಣ ಪರಮಾತ್ಮನಲ್ಲ, ಕೃಷ್ಣ ಯಾರು? ದೇವಾತ್ಮನು. ಕೃಷ್ಣ ಯಾರು? ದೇವಾತ್ಮ. ಕೃಷ್ಣ ಪರಮಾತ್ಮನಲ್ಲ. ಯಾಕಂದ್ರೆ ಕೃಷ್ಣನು ತಾಯಿ ಗರ್ಭದಿಂದ ಜನ್ಮ ಪಡೆದಿದ್ದಾನೆ ಅನ್ನೋರೆ. ಜನ್ಮ ಆಗಿದೆನೋ ಇಲ್ಲ? ಜನ್ಮ ಇದೆ, ಬಂಧನ ಮೃತ್ಯು ಇದೆನೋ ಇಲ್ಲ? ಮೃತ್ಯುನೂ ಇದೆ. ಅದಕ್ಕೆ ಕೃಷ್ಣ ನವಮಾಸ ತಾಯಿಯ ಗರ್ಭದಿಂದ ಜನ್ಮವನ್ನ ಪಡೆದಿರುವಂತ ನಂಬರ್ 1 ದೇವತಾತ್ಮ. ಅದೇ ಸ್ವಯಂವರ ಆದ ನಂತರ ಲಕ್ಷ್ಮೀ ನಾರಾಯಣ. ಅದಕ್ಕೆ ಭಾರತದಲ್ಲಿ ಆ ಒಂದು ರೂಢಿ ಇದೆ. ಈಗ ಹೆಣ್ಣು ನೋಡಕ್ ಹೋಗಿರ್ತೀವಿ, ಅವ್ರ ಗುಣಗಳ ಹಚ್ಚಿ ಬರಲಿಲ್ಲ ಅಂದ್ರೆ ಹೆಣ್ಣಿನ ಹೆಸರು ಚೇಂಜ್ ಮಾಡ್ತಾರೆ. ತವ್ರ ಮನೆಗೆ ಶಾರದಾ ಅಂತ ಇರ್ತಾರ, ಇಲ್ಲಿ ಗಂಡನ ಮನೆಗೆ ಅವ್ರ ಗುಣ ಹಚ್ಚಿ ಬರಲಿಲ್ಲ ಅಂದ್ರೆ ಹೆಸರು ಹಚ್ಚಿ ಬರಲಿಲ್ಲ ಅಂತ ತಾನೆ ಇವರು ಲಕ್ಷ್ಮಿ ಅಂತಾನ ಕರೀತಾರೆ, ಬೇರೆ ಹೆಸರು ಇಟ್ಕೊಂಡಿರ್ತಾರೆ. ತವ್ರ ಮನೆ ಹೆಸರೇ ಬೇರೆ, ಗಂಡನ ಮನೆಗೆ ಬಂದರೆ ಹೆಸರು ಬೇರೆ. ಅದೇ ಗಂಡು ಮಕ್ಕಳ ಹೆಸರು ಚೇಂಜ್ ಮಾಡೋದಿಲ್ಲ ಶ್ರೀಶರಣ. ಯಾಕೆ ಮಾಡೋದಿಲ್ಲಪ್ಪ? ಯಾಕಂದ್ರೆ ಅವರು 25-30 ವರ್ಷ ಆಗೋದ್ರೊಳಗಾಗಿನೇ ಅನೇಕ ವ್ಯವಹಾರಗಳಿರ್ತವೆ, ಅನೇಕ ಬ್ಯಾಂಕ್ ಬ್ಯಾಲೆನ್ಸ್ ಅವೆಲ್ಲ ಇರ್ತಾವೆ. ತಾನೆ ಅಣ್ಣಂದಿರು. ಅದಕ್ಕೆ ಅಣ್ಣಂದಿರ ಹೆಸರು ಚೇಂಜ್ ಮಾಡಂಗಿಲ್ಲ. ಯಾರ ಹೆಸರು ಚೇಂಜ್ ಮಾಡ್ತಾರೆವಾ? ಹೆಣ್ಣು ಮಕ್ಕಳ ಹೆಸರು. ಯಾಕಂದ್ರೆ ಕೊಟ್ಟ ಮನೆ ಬರ್ತಾಯಿ. ತಾನೆ ತವ್ರ ಮನೆ ಶಾಶ್ವತ ಅಲ್ಲ. ಯಾವ ಮನೆ ಶಾಶ್ವತ? ಗಂಡನ ಮನೆ ಶಾಶ್ವತ. ಅದಕ್ಕೆ ಗಂಡನ ಮನೆ ಅಡ್ರೆಸ್ನೇ ಹೇಳ್ತೇನೆ ಹೇಳ್ಬೇಕಾದ್ರೆ ತವ್ರ ಮನೆ ಹೇಳ್ತೀವಿ. ತವ್ರ ಮನೆ ಕೇವಲ ಅವಾಗ 12 ವರ್ಷ, ಈಗ 18 ವರ್ಷ, ಈಗ 21 ವರ್ಷನ ಮಾಡೋದಂತೆ. ಅದೇ ಯಾವಾಗ ಯಾವ ಮನೆಗೆ ಬರ್ತೀವಿ ಕೊಟ್ಟ ಮನೆಗೆ ಆ ಮನೆತನ ತಿಳಿಸಿ. ಅದಕ್ಕೆ ಲಕ್ಷ್ಮೀ ನಾರಾಯಣ. ಕೃಷ್ಣ ಜನ್ಮಾಷ್ಟಮಿ, ರಾಮ ನವಮಿ. ಅದೇನು ಹೇಳ್ತೀವಿ? ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣನ 8 ಜನ್ಮಗಳು. ಯಾಕಂದ್ರೆ ಸತ್ಯುಗದಲ್ಲಿ 1250 ವರ್ಷದಲ್ಲಿ ಜನ್ಮ 8 ಜನ್ಮಗಳು, 150 ವರ್ಷ ಆಗಿಸ್ತಿತ್ತು. ಅದಕ್ಕೆ ಕೃಷ್ಣನಿಗೆ ಯೋಗೇಶ್ವರ. ಅಲ್ಲಿ ಯೋಗ ಮಾಡೋಣ ಆಸರಾಗೇನಲ್ಲ. ಕೃಷ್ಣನಾಗೋಕ್ಕಿಂತ ಪೂರ್ವದಲ್ಲಿ ಆ ಈಶ್ವರನಿಂದ ಯೋಗವನ್ನ ಕಲಿತು ಶ್ರೀಕೃಷ್ಣನಂತ ದಿವ್ಯ ಜನ್ಮವನ್ನ ಪಡೆದಿರುವ ಕಾರಣ ಕೃಷ್ಣನ ಇನ್ನೊಂದು ಹೆಸರು ಯೋಗೇಶ್ವರ. ಅದಕ್ಕೆ 8 ಜನ್ಮ, 150 ವರ್ಷ ಆವಿಷ್ಟು 100 ಗುಣಗಳು. ಎಲ್ಲಿ? ಸತ್ಯುಗದಲ್ಲಿ. ಈಗ ನಮಗಿಂತ ಹಿರಿಯರೇ, ಈಗ ಅಪ್ಪಾಜಿ ಇದ್ದಾರೆ, ಅಜ್ಜರು ಕುಂತಿದ್ದಾರೆ. ಅಜ್ಜರು, ನಿಮ್ಮ ಅಜ್ಜರು ಎಷ್ಟು ದಿವಸ ಬಾಳಿದ್ರು ಅವಾಗ? 100 ವರ್ಷ, 110 ವರ್ಷ. ಅವ್ರಿಗೆ ಕಣ್ಣಿಗೆ ಚಸ್ಮಾನು ಇರ್ತಿದ್ದಿಲ್ಲ. ಹೌದಿಲ್ಲಪ್ಪ? BP ಶುಗರ್ ಏನಿಲ್ಲ ಅವರಿಗೆ. ಈಗ ಹುಟ್ಟಿದ ಮಕ್ಕಳಿಗೆ BP ಶುಗರ್. ವಾತಾವರಣ ಶುದ್ಧಾಗಿದೆ, ಎಲ್ಲ ಯಾವುದು ಔಷಧ ಹಾಕಿ ಬೆಳೆಗಳಿದ್ದಾವೆ. ಅವರಷ್ಟು ದುಡುಕಿ ನಮಗಿಲ್ಲ. ಅದ ಮಾರುಂಡ ಮೈ ಮಾಣಿಕ್ಯದಾಳು. ಅವರಿಗೆ ಶರೀರಕ್ಕೆ ದುಡಿತಾ ಇತ್ತು, ಬುದ್ಧಿಗೆ ದುಡಿತಾ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಶಾಂತಿ ಇರ್ತಿದ್ರು. ಹೀಗಾಗಿ ಅವ್ರಿಗೆ BP ಶುಗರ್ ಏನು ಬರಲಿಲ್ಲ. ಈಗ ನಮ್ಮ ಶರೀರಕ್ಕೆ ದುಡುಕಿಲ್ಲ, ಶರೀರ ಕೂದಲ ಬುದ್ಧಿ ನಾವು. ಆದ್ರೆ ಜಾಸ್ತಿ ಟೆನ್ಷನ್ ಎದಕ್ಕಿದೆಯಪ್ಪ? ಬುದ್ಧಿಗೆ ರೋಡ್ ಇದೆ. ಅದಕ್ಕೆ ಬುದ್ಧಿ ರೋಡ್ ಇರುವ ಕಾರಣದಿಂದನೇ ಈ ಅನೇಕ ರೋಗಗಳು ಬಂದಿದ್ದಾವೆ. ನೋಡ್ರಿ ಅವರಿಗೆ ನೋಡಿ ಹೆಂಗಿದ್ದಾರೆ. ಅಪ್ಪಾಜಿ ನಿಮ್ಗೆ ಎಷ್ಟು ವರ್ಷ ರೀ? 77 ವರ್ಷ. ಅದಕ್ಕೆ ಹೇಳ್ತಾರೆ ಅವಾಗಿನ 70ರ ಯುವಕನ ನೋಡು, 20ರ ಮುದುಕನ ನೋಡು. ಅದೇ 70ರ ವಯಸ್ಸಾದ ಯುವಕರು, ಈಗ 20 ವರ್ಷದ ಮಕ್ಕಳೇನಾಗ್ಯಾವ? ಮುದುಕರಾಗ್ಯಾವ. ಯಾಕಂದ್ರೆ 70 ವರ್ಷದಲ್ಲಿರುವಂತಹ ಶಕ್ತಿ 20 ವರ್ಷದ ಮಕ್ಕಳಲ್ಲಿ ಇವತ್ತು ಅನೇಕ ದುರ್ಗುಣ ದುರ್ಚಟಗಳಿಗೆ ಎಳೆ ವಯಸ್ಸಿನಲ್ಲಿ ಏನಾಗ್ಬಿಟ್ಟು ಅವಳಾಗ್ಬಿಟ್ಟ. ಹೌದಿಲ್ಲಪ್ಪ? ಅದಕ್ಕೆ ಇಲ್ಲಿ ವ್ಯಸನಮುಕ್ತರ ನೋಡ್ಬೋದು. ಎಂತೆಂಥ ಸಣ್ಣ ಸಣ್ಣ ಮಕ್ಕಳು ಅನೇಕ ದುರ್ಗುಣ ದುರ್ಚಟಗಳಿಗೆ ವಶವಾಗಿ ತಮ್ಮ ಜೀವ
ಜೀವನವನ್ನೇ ವ್ಯಕ್ತ ಮಾಡಿಕೊಂಡಿದ್ದಾರೆ. ಅದಕ್ಕೆ ಸತ್ಯುಗದಲ್ಲಿ 150 ವರ್ಷ 8 ಜನ್ಮಗಳು 100 ಗುಣಗಳಿರುವ ಕಾರಣ ದೇವತ ಸೂರ್ಯವಂಶಿ, ಸೂರ್ಯನ ಕಲಗಡಿಸೋದಿಲ್ಲ. ಅದಕ್ಕೆ ಸತ್ಯನಾರಾಯಣ ಸೂರ್ಯನಾರಾಯಣ. ತ್ರೇತಾಯುಗದಲ್ಲಿ ರಾಮಚಂದ್ರ, ಹೌದಾ? ರಾಮ ಸೂರ್ಯ ಅನ್ನೋದಿಲ್ಲ, ರಾಮ ಏನಂತಾರೆ? ರಾಮಚಂದ್ರ. ಚಂದ್ರನ ಫಲ ಗಳಿಸ್ತಾ ಇದೆ. 15 ದಿನ ಹುಣ್ಣಿಮೆ, 15 ದಿನ ಅಮಾವಾಸ್ಯೆ. ಅದಕ್ಕೆ ರಾಮಚಂದ್ರ. ತ್ರೇತಾಯುಗದಲ್ಲಿ 2 ಫಲಗಳಿವೆ. ಈ ಸ್ವಸ್ತಿಕದ ಫಸ್ಟ್ ಸತ್ಯುಗದಲ್ಲಿ ಆಶ್ರವಾದದ ರೂಪದಲ್ಲಿ ಆ ಸ್ವಸ್ತಿಕದ ಆ ಕೊಂಬೆನಿಂದ ಕೆಳಗೆ ಬರ್ತದೆ, ಹೌದಾ? ಅಲ್ಲಿ 2 ಫಲ ಕಡಿಮೆ. 100 ಗುಣ ಸಂಪನ್ನಾಗಿರುವಂತ ಆತ್ಮ. ತ್ರೇತಾಯುಗ ಬಂದಾಗ 14 ಫಲ, 2 ಫಲ ಕಡಿಮೆ ಆಗ್ತದೆ. ಆಯುಷ್ಯ ಕಡಿಮೆ ಆಗ್ತದೆ, ಜನ್ಮ ಹೆಚ್ಚಾಗ್ತದೆ. ಸತ್ಯುಗದಲ್ಲಿ 8 ಜನ್ಮ, ತ್ರೇತದಲ್ಲಿ 12. 12 ಅಂದ್ರೆ ಅದನ್ನ 1250 ವರ್ಷಕ್ಕೆ 12 ಜನ್ಮ ಅಂದ್ರೆ ಎಷ್ಟಾಗ್ತದೆ? 1250 ವರ್ಷ ಅಂದ್ರೆ 12 ಜನ್ಮಕ್ಕೆ 105 ವರ್ಷ. ಅದಕ್ಕೆ ಸತ್ಯುಗ ತ್ರೇತಕ್ಕೆ ಅಮರಲೋಕ ಅಂತ ಹೇಳಾರೆ. ಸತ್ಯುಗದಲ್ಲಿ ಆರಂಭದಲ್ಲಿ 9 ಲಕ್ಷ ಮಾತ್ರ ಜನಸಂಖ್ಯೆ. ಕಲಿಯುಗದಲ್ಲಿ ಎಷ್ಟಿದ್ದಾರೆ ಅಪ್ಪಾಜಿ ಜನಸಂಖ್ಯೆ? 800 ಕೋಟಿಗೂ ಮಿಗಿಲಾಗಿದೆ. ಕಲಿಯುಗದಲ್ಲಿ ವಿಶ್ವದ ಜನಸಂಖ್ಯೆ. ಸತ್ಯುಗದ ಆರಂಭದಲ್ಲಿ ಕೇವಲ 9 ಲಕ್ಷ ಮಾತ್ರ. ತ್ರೇತ ಮುಗಿಯದೊಳಗಾಗಿ 1250 ವರ್ಷ ಸತ್ಯುಗ, 1250 ತ್ರೇತ. ತ್ರೇತ ಮುಗಿಯದೊಳಗಾಗಿ ಎಷ್ಟು ಜನಸಂಖ್ಯೆ ಆಗ್ತದೆ ಅನ್ನೋರೆ? ಎಷ್ಟು ಜನಸಂಖ್ಯೆ ಆಗ್ತದೆ ಅಪ್ಪ? 7 ಜನಸಂಖ್ಯೆ ಆಗ್ತದೆ. ದೇವತೆಗಳೆಷ್ಟು? 33 ಕೋಟಿ ಹಣವಲ್ಲ. ತ್ರೇತ ಮುಗಿಯದೊಳಗಾಗಿ ಎಷ್ಟು ಜನಸಂಖ್ಯೆ ಆಗ್ತದೆ? 33 ಕೋಟಿ, 33 ಕರೋಡ್ ದೇವತಾ. ತ್ರೇತಾಯುಗದವರೆಗೂ ಬರುವವರೆಗೆ ದೇವತೆಗಳು. ಸತ್ಯುಗ ತ್ರೇತದಲ್ಲಿ ದೇವತೆಗಳು 33 ಕೋಟಿ ಜನಸಂಖ್ಯೆ. ಯಾವಾಗ? 2500 ವರ್ಷ. ಅದ 1250 ವರ್ಷ, 1250 ತ್ರೇತ ಕೂಡಿಸಿ ಎಷ್ಟಾಗ್ತಪ್ಪ? 2500 ವರ್ಷದಲ್ಲಿ 33 ಕೋಟಿ ಜನಸಂಖ್ಯೆ. ಯಾವಾಗ ಸ್ವಸ್ತಿಕದ ಚಿಹ್ನೆ ಎಡಭಾಗಕ್ಕೆ ಈ ಕಡೆ ಕೆಳಗೆ ಬರ್ತದೆ. ಸತ್ಯುಗಕ್ಕೆ ಸುವರ್ಣ ಯುಗ. ಅಪ್ಪಾಜಿ ನೀವು ಸಣ್ಣವರಿದ್ದಾಗ ಬಂಗಾರ ಹೆಂಗ್ ಬೆಲೆ ಇದ್ರೆ ಅಪ್ಪಾಜಿ? 70 ವರ್ಷದಿಂದ 100 ರೂಪಾಯಿ, 70 ರೂಪಾಯಿ. ಅವ್ರಿಗಿನ ಹಿರಿಯರಿಗೆ ಬರೀ 20 ರೂಪಾಯಿ ಬೆಲೆ ಬಂಗಾರ ಇತ್ತು ಅಂತ ಹೇಳ್ತಾರೆ. ಈಗ ಹೆಂಗೈತೆಪ್ಪ? 1 ಲಕ್ಷ ರೂಪಾಯಿ. ಭಾರತದಲ್ಲಿ ಬಂಗಾರದ ಪಕ್ಷಿ ಆಡ್ತಾ ಇತ್ತು. ಭಾರತದ ಗುಣಗಾನ ಏನಿದೆ? ಭಾರತದಲ್ಲಿ ಬಂಗಾರದ ಹೊಗೆ ಆಡ್ತಾ ಇತ್ತು. ಹಂಪಿಯಲ್ಲಿ ವಿಗ್ರಹ, ಹಂಪಿಯಲ್ಲಿ ಏನ್ ಮಾಡ್ತಾರೆ? ಮುತ್ತು ರತ್ನಗಳನ್ನ ಸೇರಿನಿಂದ ಹಾಕೊಡ್ತಿದ್ರು. ಮುತ್ತು ರತ್ನಗಳನ್ನ ಈ ಜ್ವಾಳ ಅಳಂಗಿಲ್ಲ. ಜ್ವಾಳ ಸಜ್ಜೆ ಅಳತೆ ಈಗ ಮೊದಲು ಹಾಕೊಡ್ತಿದ್ರು. ಸೇರು, ಅಚ್ಚೇರು, ಲೊಟಾಕು, ಚಟಾಕು ಅಂತ. ಲೊಟಾಕೆಲ್ಲ ಚಟಾಕೆಲ್ಲ ಎಲ್ಲ ಗ್ರಾಮ್ ಆತಾನೆ. 1 kg, ಅರ್ಧ kg 500 ಗ್ರಾಮ್, 1/4 kg 250 ಗ್ರಾಮ್, ಅದಕ್ಕಿಂತ 1/4 kg 120 ಗ್ರಾಮ್. ಈ ಗ್ರಾಮಿನ ಮೇಲೆ ಲೆಕ್ಕ. ಯಾವ ಭಾರತದಲ್ಲಿ ಬಂಗಾರದ ಪಕ್ಷಿ ಆಗ್ತದೆ. ಇವತ್ತು ಯಾವ ಸ್ಥಿತಿ ಬಂದಿದೆ? ಬರೀ 60-70 ವರ್ಷದಿಂದ 100 ರೂಪಾಯಿ, 70 ರೂಪಾಯಿ, 20 ರೂಪಾಯಿ ಕೊಲೆ ಬಂಗಾರ. ಅಂದರೆ ಇವತ್ತು ಏನು ಬಂಗಾರ ಕಡಿಮೆ ಇಲ್ಲಪ್ಪ. ವಿಶ್ವದಲ್ಲಿರುವಂತ ಬಂಗಾರವನ್ನ ಒಂದು ಕಡೆ ಸೇರಿಸಿದ 9 ಲಕ್ಷ ಜನಗಳಿಗೆ ಇವತ್ತು ಬಂಗಾರ ಮನೆ ಆಗ್ಬೋದು. ಆಗ್ತದಿಲ್ಲ ಶಿಕ್ಷಣ? ಅದಕ್ಕೆ ದೇವತೆಗಳಿಗೆ ಸತ್ಯುವಿಗೆ ಸುವರ್ಣ ಯುಗ.
ಬಂಗಾರ ಜಗತ್ತು ಇದೇ ನಾಲ್ಕು ಹೇಳ್ತಾರ ಬಂಗಾರ ಜಗತ್ತು. ಬಂಗಾರ ಮನಿ ಹೆಂಗಿರ್ತಾವ ಹೌದಾ ಜಗದೀಶಣ್ಣ? ಸಂಕಲ್ಪ ಬರ್ತೈತಿಪ್ಪ. ಬಂಗಾರ ಮನಿ ಹೆಂಗಿರ್ತಾವ ಅಂತ ಆತನ ಸಂಪತ್ತು ಭರಿತವಾಗಿರುವಂಥ ಅಮೇರಿಕದಲ್ಲೇ ಬಂಗಾರ ಮನಿ ಇಲ್ಲ. ಸತ್ಯವಿದಾಗ ಹೆಂಗಿರ್ತಾವ? ಇರೋದಿಲ್ಲ. ಬಲ್ಲೆ 5-6 ವರ್ಷದಿಂದ ಕೇರಳದಲ್ಲಿ ಹೌದಿಲ್ಲ, ನಾನು ನೋಡಿಲ್ಲ ಅದು ಟಿವಿಯಲ್ಲಿ. ನಿಮ್ಮಂಥವ್ರು ಹೇಳಿದ್ರು ಒಂದೇ ಗವಿಯಲ್ಲಿ ಅಂತರಿಕ್ಷದವರು 7 ಗವಿ ಇದಾವೆ. ಒಂದೇ ಗವಿಯಲ್ಲಿ ಕೋಟ್ಯಾಂತರ ರೂಪಾಯಿ ಡಾಲರ್ ಬೆಲೆ ಬಾಳುವಂತ ವಜ್ರ, ವೈಡೂರ್ಯ, ಬಂಗಾರದ ನಾಣ್ಯಗಳು, ಪದ್ಮನಾಭನ ಮೂರ್ತಿ ಎಷ್ಟು ದೊಡ್ಡ ಒಳ್ಳೆ ವಿಷ್ಣುವಿನ ರೂಪದಲ್ಲಿ ಬಂಗಾರ ಮೂರ್ತಿ ಇತ್ತಲ್ವಾ? ನಾನು ಅವತ್ತು ವಿಡಿಯೋ ಬಂದಿದ್ದು ನನಗೆ ಹೇಳಿಲ್ಲಪ್ಪ, ನೋಡಿ ಬರ್ತಿದ್ದೆ ನಾನು ಒಂಚೂರು 2 ಗಂಟೆ. ಆದರೆ ನಿಮ್ಮಂಥವ್ರು ಆಮೇಲೆ ಹೇಳಿದ್ರು ಅಪ್ಪರೇ ಒಂದು ಗವಿ ತೆಗೆದ್ರೆ ಅಷ್ಟು ಕೋಟ್ಯಾಂತರ ಡಾಲರ್. ಅದು ಎಷ್ಟು 100 ವರ್ಷಗಳಿಂದ ರಾಜ ಆಗಿರ್ಬೋದು ಅಣ್ಣವರೇ? ಆ ಒಂದು ಗವಿ ತೆಗೆದ್ರಲ್ಲ ಬಹಳ ಒಂದು 500-100 ವರ್ಷದಿಂದ ಆಗಿರ್ಬೋದು ಆ ರಾಜ ಕೇರಳದಲ್ಲಿ. ಒಬ್ಬ ರಾಜನಲ್ಲಿನೇ ಒಂದು ಗವಿಯಲ್ಲಿ ಕೋಟ್ಯಾಂತರ ರೂಪಾಯಿ ಡಾಲರ್ ಬೆಲೆ ಬಾಳುವಷ್ಟು ವಜ್ರ, ವೈಡೂರ್ಯ, ಬಂಗಾರ ಇದಾವೆ. ಅಂದ್ರೆ ಇನ್ನೂ 6 ಗವಿ ಇದಾವೆ. ಮತ್ತು 6 ಗವಿಯಲ್ಲಿ ಎಷ್ಟಿರಬಹುದು? ಮತ್ತು 500-100 ವರ್ಷಗಳಿಂದ ಆಳಿರುವ ರಾಜ್ಯನಲ್ಲಿನೇ ಒಂದು ರಾಜ್ಯದಲ್ಲಿ ಇಷ್ಟು ಸಂಪತ್ತಿತ್ತಂದ್ರೆ 5,000 ವರ್ಷದ ಹಿಂದೆ ಸತ್ಯುಗದಲ್ಲಿ ದೇವತೆಗಳಿಗೆ ಬಂಗಾರ ಮನೆ ಇರೋದಿಲ್ಲವ? ಇರ್ತಾವೋ ಇಲ್ಲ? ಇದೆ. ಅದಕ್ಕೆ ಸತ್ಯುಗಕ್ಕೆ ಸುವರ್ಣ ಯುಗ, ತ್ರೇತಕ್ಕೆ ಬೆಳ್ಳಿ ಯುಗ, ದ್ವಾಪರಕ್ಕೆ ತಾಮ್ರ ಯುಗ. ಅದಕ್ಕೆ ಮೊದಲವರೆಲ್ಲ ತಾಮ್ರ ಕೊಡದಾಗ ನೀರು ತುಂಬಿದ್ರು. ನೀವು ಗಂಡು ಮನೆಗೆ ಬರ್ಬೇಕಾದ್ರೆ ಅಂತ ಕೊಟ್ಟಾರ. ಈಗೆಲ್ಲ ಅಲ್ಲ, ತಾಮ್ರ ಕೊಡ ಕೊಟ್ಟಾರ ತವ್ರ ಮನೆ. ಅದಕ್ಕೆ ತಾಮ್ರ ಕೊಡದ ನೀರು ಕುಡಿಬೇಕಂತ. ಈ ತಾಮ್ರ ಕೊಡ ಎಲ್ಲೆಲ್ಲ ಅಟ್ಟದ ಮೇಲೆ ನೀರೆಲ್ಲ ಕುಡಿತೀವಿ ಪ್ಲಾಸ್ಟಿಕ್ದಾಗ. ತಾಮ್ರ ಕೊಡ ಯಾಕೆ ತಿನ್ನಂಗಿಲ್ಲ? ತಿನ್ಸೋಕ್ಕಾಗಂಗಿಲ್ಲ. ನೋಡಿ ಚಂದ ನಮ್ಮ ಮಕ್ಕಳು. ಯಾಕಂದ್ರೆ ತಾಮ್ರ ಕೊಡ ತಿಕ್ಕಿಲ್ಲ ಅಂದ್ರೆ ನಿಮ್ಮ ಮರ್ಯಾದೆ ತಗೊಂತಾವ. ಆತಾನೆ ನಮ್ದಾಗಿ ತಿಕ್ಕಿ ಒರೆಸಿದಾಗಲೇ ತಳ ಅಂದಿರ್ತಾವ. ತಿಕ್ಕಿಲ್ಲ ಅಂದ್ರೆ ಟ್ಯಾಕ್ಟರ್ ಕಾಲಕ್ಕೆ ಕೆಬ್ಬು ಕೊಡ ಇರ್ತಾವ. ಅದಕ್ಕೆ ಇವ್ರು ಕೈಯಲ್ಲಿ ತಿಕ್ಕಕ್ಕೆ ಶಕ್ತಿನೇ ಇಲ್ಲ. ಆತಾನೆ ಕೈಯನ್ನು ನೋಡ್ತಾವ. ಅದಕ್ಕೆ ಏನು ಮಾಡಿದ್ವಿ? ಕೀಳು ಒಂಚೂರು ಸೋಪ್ ಹಚ್ಚಿ ಹಿಂಗೆ ಮಾಡಿಬಿಟ್ಟು ಅಂದ್ರೆ ಅದನ್ನು ಹಿಂಗೆ ಮಾಡಿ ನೀರು ಹೇಳಿದ್ವಿ ಅಂದ್ರೆ ಸ್ವಚ್ಛ. ಅದಕ್ಕೆ ತಾಮ್ರ ಕೊಡೆಲ್ಲ ವರ್ಷಕ್ಕೊಮ್ಮೆ ಅಷ್ಟೇ ತೆಗಿತಾರೆ. ಯಾವಾಗ? ದೀಪಾವಳಿ ಎಲ್ಲ ತೆಗೆದ್ರನ ಎಲ್ಲ ಕಸ ಎಲ್ಲ ತೆಗಿತಾರೆ. ದೀಪಾವಳಿ ಸ್ವಚ್ಛ ಮಾಡೋದು ಎಲ್ಲ ತೊಳೆದ್ರನ ತಿಕ್ಕಿರನ ಮತ್ತೆ ಅಲ್ಲೇ ಡಬ್ಬ ಇರ್ತಾರೆ. ಹೋಗ್ಲಿ ಕೆಲಸಕ್ಕೆ ಬಂದಾಗ ಮಾರ್ಬೇಕಂತ ಹೇಳೋರ ಮಾರಂಗಿಲ್ಲ. ಅವು ಮತ್ತೆ ಅದಕ್ಕನ ಬರ್ತಾವೆ. ಅವು ಮತ್ತೆ ಮುಂದಿನ ವರ್ಷನೇ ತೆಗಿಬೇಕು. ಅದಕ್ಕೆ ದ್ವಾಪರ ಯುಗಕ್ಕೆ ತಾಮ್ರ ಯುಗ. ದ್ವಾಪರ ಅಂದ್ರೆ ಅರ್ಥನೇ 2. ಆತ್ಮ ಅಭಿಮಾನಿಯಾಗಿರುವಂತ ಮನುಷ್ಯ ದೇಹ ಅಭಿಮಾನದಲ್ಲಿ ಬಂತು. ದ್ವಾಪರ ಸತ್ಯುಗ ತ್ರೇತದಲ್ಲಿ ನಿರ್ವಿಕಾರಿ ಜಗತ್ತಲ್ಲಿ ಈ ಪಂಚವಿಕಾರಗಳು ಇರುವುದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷ, ದ್ವೇಷ, ಅಸೂಯೆ, ಆಲಸ್ಯ, 5 ದೊಡ್ಡ 5 ಸಣ್ಣ ಈ ವಿಕಾರಗಳಲ್ಲಿರೋದಿರಲಿ ಸತ್ಯುಗ ತ್ರೇತದಲ್ಲಿ. ದ್ವಾಪರದಲ್ಲಿ ಯಾವಾಗ ದ್ವಾಪರದಲ್ಲಿ ಬರ್ತೀವೋ ನಾವು ಈ ಪಂಚ ವಿಕಾರಗಳಿಗೆ ವಶವಾಗ್ತೀವಿ. ಆಗ ಇದು ರಾವಣ ರಾಜ್ಯ. ಅದಕ್ಕೆ ಅನೇಕ ಮಹಾತ್ಮರು ಬಯಸಿದ್ದು ರಾಮರಾಜ್ಯವನ್ನ, ರಾವಣ ರಾಜ್ಯವನ್ನ. ಯಾವಾಗ ಆತ್ಮ ಪಂಚ ವಿಕಾರಗಳಿಗೆ ವಶವಾಗ್ತೀವೋ ಆಗ ಅಶಾಂತಿಗಳ ಆರಂಭವಾಗ್ತದೆ. ಆ ಶಾಂತಿಯನ್ನು ನೀಗಿಸುವುದಕ್ಕೆ ಅನ್ಯ ಧರ್ಮ ಪಿತಾಮಹರು ಬರುವುದು ದ್ವಾಪರದಲ್ಲಿ. ಸತ್ಯುಗ ತ್ರೇತ ಆದಿ ಸನಾತನ ದೇವಿ ದೇವತಾ
ಯಾವ ಧರ್ಮಗಳು? ಇಬ್ರಾಹಿಂ ಬಂದು ಇಸ್ಲಾಮಿ ಧರ್ಮದ ಸ್ಥಾಪನೆ ಯಾವಾಗ? 2500 ವರ್ಷಗಳ ಹಿಂದೆ ಇಬ್ರಾಹಿಂ ಬಂದು ಇಸ್ಲಾಮಿ ಧರ್ಮದ ಸ್ಥಾಪನೆಯನ್ನ ಮಾಡಿ 2250 ವರ್ಷದ ಹಿಂದೆ ಬುದ್ಧ ಬಂದು ಬೌದ್ಧ ಧರ್ಮದ ಸ್ಥಾಪನೆ. ಬೌದ್ಧ ಧರ್ಮದ ಅರ್ಥನೇ ಕರ್ಮವೇ ಧರ್ಮ, ಅಹಿಂಸಾ ಪರಮೋ ಧರ್ಮ. ಬುದ್ಧನ ಧರ್ಮದಲ್ಲಿ ಕರ್ಮವೇ ಧರ್ಮ, ನೀನು ಮಾಡುವ ಕೆಲಸನೇ ಕರ್ಮ, ಧರ್ಮದೇ. ಹಿಂಸೆ ಯಾವ ಪ್ರಾಣಿಗಳನ್ನು ಹಿಂಸೆ ಮಾಡುವುದಲ್ಲ, ಅಹಿಂಸಾ ಪರಮೋ ಧರ್ಮ. ಯಾವ ಧರ್ಮದಲ್ಲಿ ಅಹಿಂಸಾ ಪರಮೋ ಧರ್ಮ ಅನ್ನುವಂತ ಮಂತ್ರವನ್ನ ಸಾರಿ ಹೋದ್ರು ಧರ್ಮ ಪಿತಾಮರು, ಆದ್ರೆ ಜಾಸ್ತಿ ಅದೇ ಧರ್ಮದಲ್ಲಿ ಹಿಂಸಾ ನಡೆದಿದೆ. ಹೌದಾ? ಈಗ 2000 ವರ್ಷಗಳ ಹಿಂದೆ ಕ್ರೈಸ್ತ ಬಂದು ಕ್ರಿಶ್ಚಿಯನ್ ಧರ್ಮದ ಸ್ಥಾಪನೆ. ಕ್ರಿಶ್ಚಿಯನ್ ಧರ್ಮದ ಅರ್ಥ ಸರ್ವರನ್ನು ಪ್ರೀತಿಸು. ಪ್ರೀತಿಯೇ ಪರಮಾತ್ಮ, ಗಾಡ್ ಈಸ್ ಲವ್. ಪ್ರೀತಿಯೇ ಪರಮಾತ್ಮ, ಯಾರನ್ನು ದ್ವೇಷಿಸಬೇಡ, ಸರ್ವರನ್ನು ಪ್ರೀತಿಸು. ಯಾವ ಧರ್ಮ ಪಿತ ಪ್ರೀತಿಯ ಪಾಠವನ್ನು ಹೇಳಿಕೊಟ್ಟು ಆ ಧರ್ಮ ಪಿತನೇ ಸಿರಿಗೇರಿಸಿದ. ಹೌದಪ್ಪ? ಯಾವ ಧರ್ಮ ಪಿತ ಪ್ರೀತಿಯ ಪಾಠವನ್ನ ಹೇಳಿಕೊಟ್ಟು ಜೀವಂತ ಮನುಷ್ಯನನ್ನ ಸಿಲುವಿಗೇರಿಸಿದರು. ಹೌದು, ಎರಿಸಿದಾರಲ್ಲ. ದ್ವಾಪರ ಯುಗದಿಂದ ಅನ್ಯ ಧರ್ಮಗಳ ಪ್ರಾರಂಭ. ಅದಕ್ಕೆ 1250 ವರ್ಷ ಅದನ್ನು ದ್ವಾಪರ, ಅದಕ್ಕೆ ತಾಮ್ರ ಯುಗ. ಈ ಕಲಿಯುಗ ಒಳ್ಳೆ ಟಾಪ್, ಕಬ್ಬಿಣ ಯುಗ. ಸತ್ಯುಗದಲ್ಲಿ 8 ಜನ್ಮ, ತ್ರೇತದಲ್ಲಿ 12, ದ್ವಾಪರದಲ್ಲಿ 21 ಜನ್ಮ. 1250 ವರ್ಷಕ್ಕೆ 21 ಜನ್ಮ. ದ್ವಾಪರ ಯುಗ ಕಲಿಯುಗದಲ್ಲಿ ಆಯುಷ್ ಫಿಕ್ಸ್ ಇಲ್ಲ. 100 ವರ್ಷ ಇರ್ಬೋದು, 80 ವರ್ಷ ಇರ್ಬೋದು, 90 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಹುಟ್ಟಿದ್ಗಳನ್ನು ಸಾಯ್ಬೋದು. ಇಲ್ಲಿ ಆಯುಷ್ಯದ ಫಿಕ್ಸ್ ಇಲ್ಲ. ಎಲ್ಲಿ? ದ್ವಾಪರ ಕಲಿಯುಗದಲ್ಲಿ 21 ಜನ್ಮ. ಕಲಿಯುಗದಲ್ಲಿ ಎಷ್ಟು? 42 ಜನ್ಮ. ಸಂಪೂರ್ಣ ಪಂಚ ವಿಕಾರಗಳ ಅತಿಯಲ್ಲಿ ಹೊಂಟಿದವೆ. ಅದೇ 1250 ವರ್ಷದಲ್ಲಿ 42 ಜನ್ಮ. ಎಷ್ಟಾಯ್ತು? 83. ಯಾವಾಗ ಈ ಜ್ಞಾನ ತೆಗೆದುಕೊಳ್ತೀವೋ, ಕಲಿಯುಗದ ಅಂತ್ಯ, ಸತ್ಯುಗದ ಆದಿ. ಈ ಒಂದು ದಿನದ 24 ಗಂಟೆಯಲ್ಲಿ ಅಂದರೆ ಬೆಳಗ್ಗೆ ಮುಂಜಾನೆ 3 ಗಂಟೆ ಬರ್ತದಲ್ವಾ, ಬೆಳಿಗ್ಗೆ 3ರಿಂದ ಹಿಡ್ಕೊಂಡು 5 ಗಂಟೆ ಜಗದೀಶನ್, ಬೆಳಿಗ್ಗೆ 3ರಿಂದ ಹಿಡ್ಕೊಂಡು 5 ಗಂಟೆಗೆ ಏನಂತ ಹೇಳ್ತೀರಾ ಬರೀ? ಬ್ರಹ್ಮಿ ಮುಹೂರ್ತ, ಬೆಳಗಿನ ಜಾವ, ಅಮೃತ ವೇಳ. ಹೌದೇ ಬರೀ? ಅದಕ್ಕೆ ಶರೀರನೇ ಹೇಳಿದ್ರು ನಿಜಗುಣ. ಬಿಡದೇಳು ಕೋಟಿ ಮಂತ್ರಕ್ಕೆ ತಾಯಿ ಒಡಲಾದ ಬೆಳಗಿನ ಶಿವನಾಮ ಗಡನ ನೆನೆಯೋ ಮನವೇ. ಬಿಡದ 7 ಕೋಟಿಗೂ ನೀಡಿದಂತ ಮಂತ್ರ ಯಾವುದು? ಶಿವನಾಮ. ಹಾಗೆ ಬಿಡದೇಳು ಕೋಟಿ ಮಂತ್ರಕ್ಕೆ ತಾಯಿ ಒಡಲಾದ ಬೆಳಗಿನ ಶಿವ. ಪ್ರಜಾಪಿತ ಬ್ರಹ್ಮನ ಮುಖ ಕಮಲದಿಂದ ನಮಗೆ ಈ ಜ್ಞಾನ ಜನ್ಮ ಕೊಡುವ ಕಾರಣ ಬ್ರಹ್ಮ ಮುಖ ವಂಶಾವಳಿ. ಮುಖ ವಂಶಾವಳಿ ಅಲ್ಲ, ಮುಖ ವಂಶಾವಳಿಗಳು ಅಂತ. ಈ ಜನ್ಮ ಸಿಗಬೇಕಾದ್ರೆ ಮಹಾ ದುರ್ಲಭ, ಎಲ್ಲರಿಗೂ ಇಲ್ಲ. ಈ ಜ್ಞಾನ ತಿಳಿಯುವಂಥವ್ರು ಯಾರು? ಫೋಟೋನೇ ಕೋಯಿ ಮೈಲಿದು. ಅವೆಲ್ಲ ಆ ದೇವತಾ ಆತ್ಮಗಳು ಮಾತ್ರ ಈ ಜ್ಞಾನವನ್ನ, ಎಲ್ಲರೂ ಈ ಜ್ಞಾನ ಕೇಳೋದಿಲ್ಲ. ಯಾವ ಆತ್ಮ ದೇವತಾ ಧರ್ಮದ ಆತ್ಮ ಇದೆಯೋ ಆದಿಯಲ್ಲಿ, ಆ
ಪರಮಾತ್ಮೆಯನ್ನು ತಿಳಿದು ಅವನ ನೆನಪಿನಿಂದ ಜನ್ಮ ಜನ್ಮಾಂತರದ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಅಲ್ಲಿ ಇದು ದಿವ್ಯ ಜನ್ಮ 84 ಜನ್ಮ. ನಾಳೆ ಶಿವಾನುಭವದ ದಿನದ ಪ್ರವಚನದ ಮುಕ್ತಾಯ, ಆದರೆ ಪರಮಾತ್ಮನ ಅನುಭವ ಮುಕ್ತಾಯ. ನಾವಿರೋವರೆಗೂ ಅವನ ನೆನಪಿನ ಅನುಭವ ಮಾಡುವುದೇ. ಅದಕ್ಕೆ ನಾಳೆಯ ದಿನ ಸಂಕ್ಷಿಪ್ತವಾಗಿ ಜ್ಞಾನ ಸಮುದ್ರ ಸಾರ ರೂಪದಲ್ಲಿ ಮೇನ್ ಪಾಯಿಂಟ್ ಅಷ್ಟೇ ಹೇಳಬೇಕಾಗ್ತಾ ಇದೆ ಇಲ್ಲಿ. ಯಾಕಂದ್ರೆ 1 ತಾಸು 2 ತಾಸಿನಲ್ಲಿ ಹೇಳಬೇಕಲ್ವ. ನಾಳೆ ನಿರಾಕಾರ ಪರಮಾತ್ಮ ತ್ರಿಮೂರ್ತಿಗಳ ಮುಖಾಂತರ ಈ 3 ಕರ್ತವ್ಯವನ್ನು ಹೇಗೆ ಮಾಡ್ತಾ ಇದ್ದಾರೆ. ಮನುಷ್ಯನಾಗಿಯೇ ಹುಡ್ತಾನೆ ಹೊರತಾಗಿ ಪ್ರಾಣಿ ಪಶು ಪಕ್ಷಿಗಳಾಗಿ ಅಲ್ಲ. ಮನುಷ್ಯ 84 ಲಕ್ಷ ಯೋನಿಯಲ್ಲಿ ಬರುವುದಿಲ್ಲ. ಮನುಷ್ಯ ಪಡೆಯುವುದೇ 84 ಜನ್ಮ. ನಾವು ಇಲ್ಲಿವರೆಗೂ ಅನೇಕ ಪುರಾಣ ಪ್ರವಚನದಲ್ಲಿ ಏನು ಹೇಳಿದ್ರು, 84 ಲಕ್ಷ ಯೋನಿಯಲ್ಲಿ ಮನುಷ್ಯ ಜನ್ಮ ಪಡೆದು ಲಾಸ್ಟ್ ಮಾನವ ಜನ್ಮ ಅಂತ ಹೇಳಿದ್ರು. ಅದಕ್ಕೆ ನಾಳೆಯ ದಿನ ಇದು ಹೊರಗಲ್ಲ. ನೀವು ಸಿವಿಲ್ ಹಾಕೊಳ್ಳೋದಂತಿದ್ರು ನಮ್ಮ ಬೇಡ, ಅದನ್ನು ಅಲ್ಲ, ನೀವೇ ನಿರ್ಣಯ ಮಾಡಿ. ಮನುಷ್ಯನಾಗಿ ಹುಡ್ತಾನೋ ಅಥವಾ ಪ್ರಾಣಿ ಪಕ್ಷಿಗಳಾಗಿ ಹುಡ್ತಾನೋ, ಮನುಷ್ಯ ಮಾಡಿರುವ ಕರ್ಮವನ್ನ ಮನುಷ್ಯನಾಗಿ ಅನುಭವಿಸಬೇಕೆ ಹೊರತಾಗಿ ಪ್ರಾಣಿ ಪಶು ಪಕ್ಷಿಗಳಾಗಿ ಅಲ್ಲ. ಅದರ ವಿಸ್ತಾರತೆಯನ್ನ ನಾಳೆ ದಿನ ಕೇಳೋಣ. ಯಾಕಂದ್ರೆ ಈಗಾಗಲೇ ಟೈಮ್ ಎಷ್ಟಾಯ್ತಪ್ಪ, 2 ಆಗ್ತಾ ಇದೆ. ಹೇಳ್ರಿ ಯಾಕೋ ಬರ್ತಾ ಸಮಯ ಅದು ಮಾಡಾಕತ್ತೀರಿ, ಮನೆಗೆ ಹೋಗಿ ಬೈಸ್ಕೊಳೋದಾಗ್ತೈತಿ. ಹೌದಾ? ಇವಾಗ ಬೈತಾರೆ, ಬೈದು ಇವತ್ತು ಒಂದಿವ್ಸ ನಾಳೆ ಒಂದಿವ್ಸ ಬೈರಿ, ನಾಳಿಂದ ಆಡ್ಕೊಂಡು ಮರಿ ಮಾಡ್ತಾರೆ. ಇವತ್ತು ನಾಳೆ ಒಂದಿವ್ಸ ಐತೆ, ನಾಳೆ ಒಂದಿವ್ಸ ಬೈಬೇಕಾದ್ರೆ ಸತ್ಯ ಪರಮಾತ್ಮನ ಪರಿಚಯ ಕೇಳಿಸ್ಕೊಂಡು ಬಯಸ್ಕೊಂಡ್ರು ಏನು ತಪ್ಪಲ್ಲ. ಹೌದಾ? ಬಯಸ್ಕೊಂಡ್ರೆ ಏನು, ಎಲ್ಲರಿಗೂ ಬಯಸ್ಕೊಂಡಿರ್ತೀವಲ್ಲ. ಜ್ಞಾನ ಕೇಳೋದಕ್ಕೆ ಬಯಸ್ಕೊಂಡ್ರೆ ಏನು ತಪ್ಪಲ್ಲ. ಅದಕ್ಕೆ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಆ ಪರಮಾತ್ಮನಿಂದ ಆ ಶಕ್ತಿಯನ್ನು ಪಡೆಯ ಅಂತ ಹೇಳ್ತಾ, ಈ ನಾಟಕದಲ್ಲಿ ಅದಕ್ಕೆ ಬಲ್ಲವರು ಒಂದು ಗೀತೆಯಲ್ಲಿ ಹೇಳಾಗ್ತಾರೆ, ಸಂಸಾರದ ಮಿಂಚಿನ ರೇಖೆ ಎಳೆದನು ಆ ಪರಮಾತ್ಮ, ಆದಿಯಲ್ಲೋ ಅಂತ್ಯವೆಲ್ಲೋ ಹುಡುಕುತ್ತಿದೆ ಜೀವಾತ್ಮ. ಸಂಸಾರದ ಮಿಂಚಿನ ರೇಖೆ ಎಳೆದನು ಆ ಪರಮಾತ್ಮ, ಆದಿಯಲ್ಲೋ ಅಂತ್ಯವೆಲ್ಲೋ ಹುಡುಕುತ್ತಿದೆ ಜೀವಾತ್ಮ. ಜನನ ಮರಣದ ನಡುವೆ ಸಾಗಿದೆ ಜೀವನ ನೌಕೆ. ಜನನ
ಶಿವಶಕ್ತಿಯು ಕಂಡಿತು ಜೀವ ಪರಮಾನಂದವ ಹೊಂದಿ ಶಿವಶಕ್ತಿಯು ಕಂಡಿತು ಜೀವ ಪರಮಾನಂದವ ಹೊಂದಿ ಸತ್ಯವೇಳಿತು ಆತ್ಮ ನಾನಲ್ಲ ಮಾಯೆಯ ಬಂದಿ ಸತ್ಯವೇಳಿತು ಆತ್ಮ ನಾನಲ್ಲ ಮಾಯೆಯ ಬಂದಿ ಸಂಸಾರದ ಮಿಂಚಿನ ರೇಖೆ ಎಳೆದನು ಆ ಪರಮಾತ್ಮ ಆಗಿಯಲ್ಲೋ ಅಂತ್ಯವೆಲ್ಲೋ ಹುಡುಗುತ್ತಿದೆ ಜೀವಾತ್ಮ ಕರ್ಮವೇ ಸಾಧನೆ ಮಾರ್ಗ ಕಾಣುವೆ ಅಲ್ಲಿಯೇ ಸ್ವರ್ಗ ಕರ್ಮವೇ ಸಾಧನೆ ಮಾರ್ಗ ಕಾಣುವೆ ಅಲ್ಲಿಯೇ ಸ್ವರ್ಗ ನಿಷ್ಕಾಮ ಸೇವೆ ಕರ್ಮ ನಿಷ್ಕಾಮ ಸೇವೆ ಕರ್ಮ ಅದುವೇ ಗೀತೆಯ ಮರ್ಮ ಅದುವೇ ಗೀತೆಯ ಮರ್ಮ ಸಂಸಾರದ ಮಿಂಚಿನ ರೇಖೆ ಎಳೆದನು ಆ ಪರಮಾತ್ಮ ಆಗಿಯಲ್ಲೋ ಅಂತ್ಯವೆಲ್ಲೋ ಹುಡುಗುತ್ತಿದೆ ಜೀವ